ಹಾಗಾಗಿ ಅಂಥವರು ಈ ಸಿಟಿಯಲ್ಲಿ ಇದ್ದರೆ ಅವರ ಮಕ್ಕಳನ್ನ ಓದಿಸ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಮತ್ತು ಹೋಗೋ ಬರೋದಕ್ಕೆ ನಮಗೂ ಕೂಡ ಹಾಡಿಯಲ್ಲಿರೋರಿಗೆ ನಮ್ಮವ್ರು ಇದ್ದಾರೆ ಅಂತ ಒಂದು ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಮತ್ತು ನಮ್ಮ ಜನರ ಒಂದು ಮನಸ್ಸಲ್ಲಿ ಏನಂದರೆ ನಾವು ಕಾಡಲ್ಲಿ ಇರೋರು ಕಾಡಲ್ಲೇ ಇರಬೇಕು ಅಂತ. ಆದರೆ ಕಾಡಿನ ಪರಿಸ್ಥಿತಿ ಈಗ ನಮಗೆ ಭಾರಿ ಬಿಕ್ಕಟ್ಟಿದೆ. ಅಲ್ಲಿ ಅರಣ್ಯಕ್ಕೂನ ಕೇಳೋದು, ಹೋರಾಟ ಮಾಡೋದು ಬರೀ ಇದರಲ್ಲೇ ಕಳೀತಾ ಇದೆ. ನಾವು ಸಿಟಿಗೆ ಬಂದರೆ ಹಾಳಾಗ್ತೀವಿ ಅನ್ನೋದನ್ನು ಯೋಚನೆ ಮಾಡೋಕ್ಕಿಂತ ಹೆಚ್ಚಾಗಿ ಬದುಕ್ತೀವಿ, ನಾವು ಅಭಿವೃದ್ಧಿ ಬೇರೆ ಸಮಾಜದವ್ರ ಥರ ನಾವು ಬದುಕ್ತೀವಿ ಅನ್ನೋದು ಮನಸ್ಥಿತಿ ಬಂದರೆ ಒಳ್ಳೆಯದೇ ಆಗ್ತದೆ. ಆದರೆ ನಮ್ಮ ಮನಸ್ಥಿತಿ ಅಲ್ಲಿ ಹೋದರೆ ಎಲ್ಲ ದಬ್ಬಾಳಿಕೆ ಮಾಡ್ತಾರೆ, ನಮ್ಮ ಸಾಂಪ್ರದಾಯ ಕೆಟ್ಟೋಯ್ತದೆ, ಅದು ಕೆಟ್ಟೋಯ್ತದೆ, ಇದು ಕೆಟ್ಟೋಯ್ತದೆ ಮುಂದಾಗೆ ನಾವು ಯೋಚನೆ ಮಾಡ್ಕೊಂಡಿದ್ರೆ ನಾವು ಇಲ್ಲಿ ಬರೋದಕ್ಕೂ ನಮ್ಮ ಆಲೋಚನೆಗೂ ಒಂದಾಗಿ ನಾವು ಕೆಟ್ಟೋಗ್ತೀವಿ. ನಾವು ಅದೇನೇ ಇದ್ದರೂ ಅದನ್ನು ಸಣ್ಣ ಪುಟ್ಟ ಮಾರ್ಪಾಡಿದರೆ ನಮ್ಮ ಸಾಂಪ್ರದಾಯಿಕವಾಗಿ ಅದನ್ನು ಮಾಡ್ಕೊಂಡು ನಾವು ನಾಗರಿಕ ಒಂದು ಸಮಾಜ ಜೊತೆ ಬದುಕಲಿ ಸಾಧ್ಯ ಇದೆ ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಪಾಸಿಟಿವ್ ಆಗಿ ನಮ್ಮ ಒಂದು ಆ ಚಿಂತನೆ ಆ ತರ್ಕಕ್ಕೆ ಅನುಕೂಲ ಆಗ್ತದೆ. ಮತ್ತು ನಾವು ಹೊರಗಿನ ಈಗ ಅರಣ್ಯ ಆದಿವಾಸಿಗಳು ನಾವು ಹೋರಾಟ ಮಾಡೋದು, ಬೇರೆಯವರು ಸುಲಭದಲ್ಲಿ ಬಂದು ಸೇರ್ಕೊಳ್ಳೋದು, ಆದಿವಾಸಿಗಳನ್ನ ಎಸ್ ಟಿಗಳನ್ನ ಕಾರಣಕ್ಕೆ ಅಂಥ ಒಂದು ಸಂದರ್ಭದಲ್ಲಿ ನಾವು ಅದಕ್ಕೆ ತಯಾರಿ ಆಗಬೇಕು. ಇಲ್ಲಾಂದರೆ ಅವರು ನಮ್ಮನ್ನ ಮರಳು ಮಾಡೋ ಸ್ಥಿತಿಯಲ್ಲಿ ಬಂದ್ಬಿಟ್ಟವ್ರ. ಈಗ ಲ್ಯಾಂಪ್ಸನ್ನು ಪೂರ್ತಿ ನಿರ್ವಹಣೆ ಮಾಡ್ತಿರೋದು ನಕಲಿ ಎಸ್ ಟಿಗಳು. ನಮ್ಮವರು ಮೂಲ ಎಸ್ ಟಿಗಳು ಲ್ಯಾಂಪ್ಸಲ್ಲಿ ಸದಸ್ಯತೆ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಎಲ್ಲ ಪಾವತಿ ಆಗ್ಬಿಟ್ಟವ್ರೆ ಹಳೆ ಮೆಂಬರ್ಸ್ ಎಲ್ಲ. ಈಗ ಲೀಸ್ಟಲ್ಲಿ ಬರ್ತಾರೆ, ಅದು ಅವ್ರದ್ದೇ, ಹೌದು, ಹೊಸಬರು ಒಬ್ಬರದ್ದು ಇಲ್ಲ. ಮತ್ತು ಲ್ಯಾಂಪ್ಸಲ್ಲಿ ಒಂದು ನಿಯಮನ ನಾವು ತಿಳ್ಕೋಬೇಕು. ಈ ರಿಜಿಸ್ಟರ್ಡ್ ಬಾಡಿದು 1-2-3 ವಾರ್ಷಿಕ ಸಭೆಯಲ್ಲೆಲ್ಲ ನಾವು ಆಬ್ಜೆಕ್ಟ್ ಆಗ್ಬಿಟ್ರೆ ಅದು ನಮ್ಮ ಸದಸ್ಯತ್ವದ್ದು ವ್ಯಾಲ್ಯೂ ಹೊರಟೋಯ್ತದೆ. ಹಾಗಾಗಿ ಅದನ್ನೆಲ್ಲ ಏನೆಲ್ಲ ಕೊರತೆ ಇದೆ ನಮ್ಮಲ್ಲಿ, ಆ ನ್ಯೂನತೆನೆಲ್ಲ ಸರಿ ಮಾಡ್ಕೊಳ್ಳೋ ಮನಸ್ಥಿತಿ ನಾವು ಬೆಳೆಸ್ಕೊಂಡ್ರೆ ಖಂಡಿತವಾಗಿ ನಮ್ಮ ಬೇಡಿಕೆಗೆ ಒಂದು ಒಳ್ಳೆ ಯಶಸ್ವಿ ಆಗ್ತದೆ ಅಂತ ನನ್ನ ಭಾವನೆ. ಜಯಪ್ಪನವ್ರು ಏನಂತೀರಿ, ನಗರದಲ್ಲಿ ಹಾಡಿ ಬೇಕಾ? ನಿಮ್ಮ ಅಭಿಪ್ರಾಯ ಏನು? ಈಗ ಮುಖ್ಯವಾಗಿ ಈಗ ನಗರದಲ್ಲೇ ಒಂದು ಹಾಡಿ ಬೇಕಾಗ್ತದೆ. ಯಾಕಂತಂದರೆ ಈಗ ನಮ್ಮಲ್ಲಿ ತುಂಬ ಜನರಿಗೆ ಶಿಕ್ಷಣದ ಕೊರತೆ ಇದೆ. ಆ ಶಿಕ್ಷಣ ಪಡೀಲಿಕ್ಕೆ ನಾವು ಇಲ್ಲಿ ನಗರದಲ್ಲಿ ಒಂದು ಹಾಡಿ ಇದ್ದು ಎಲ್ಲ ಕಡೆಯಿಂದನೂ ಬಂದಲ್ಲಿ ಇಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟು ನಾವು ಕೂಡ ಏನು ಹೊರಗಿನ ಸಮಾಜ ಏನಿದೆ ಅದರ ಜೊತೆಗೆ ಬೆರೀಲಿಕ್ಕೆ, ಅದರ ಜೊತೆ ಕಲೀಲಿಕ್ಕೆ ಮುಖ್ಯವಾಗಿ ಶಿಕ್ಷಣ ಬೇಕು. ಹಾಗಾಗಿ ನಗರದಲ್ಲಿ ಒಂದು ಹಾಡಿ ಇದ್ದರೆ ನಮಗೆ ತುಂಬ ಸಾಧ್ಯ ಆಗ್ತದೆ. ಎಂತಂದರೆ ಈಗ ನಾವು ಕಾಡು ವಾತಾವರಣದಲ್ಲಿ ಬೆಳೆದು ನಮಗೆ ಇಲ್ಲಿ ಬರಲಿಕ್ಕೆ ಕಷ್ಟ ಆಗ್ಬೋದು. ಆಗ ಸಿಟಿಗೆ ಹೊಂದ್ಕೊಂಡು ನಾವು ಸಿಟಿಯವ್ರ ಜೊತೆಗೆ ಒಡನಾಟ ಬೆಳೀತಾ ಇರ್ತದೆ, ಆ ಶಿಕ್ಷಣದ ವಿಚಾರದಲ್ಲಿ, ಬೇರೆ ಬೇರೆ ವ್ಯವಹಾರದ ವಿಚಾರದಲ್ಲಿ. ಹಾಗಾಗಿ ನಗರದಲ್ಲಿ ಒಂದು ಹಾಡಿ ಇದ್ದರೆ ಒಳ್ಳೇದು ಅನಿಸ್ತದೆ. ವೆರಿ ಗುಡ್. ಓಕೆ ಮಾನ್ಯರೇ, ನಾವು ಈಗ ನಮ್ಮ ಆದಿವಾಸಿಯ ಮುಖಂಡರುಗಳ ಜೊತೆ ನಗರದಲ್ಲೊಂದು ಹಾಡಿ, ಅಂದರೆ ಹಾಡಿಗಳಿಂದ ಜನರು ಯಾರು ಆಸಕ್ತಿ ವಹಿಸ್ತಾರೆ ಅಂಥವ್ರನ್ನ ಆಯ್ಕೆ ಮಾಡಿ ಹುಣಸೂರು ನಗರದಲ್ಲಿ ಒಂದು ಹೊಸ ಹಾಡಿನ ನಿರ್ಮಾಣ ಮಾಡಿ ಅಲ್ಲಿ ವಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಗರದ ಪರಿಸರದಲ್ಲಿ ಆದಿವಾಸಿಗಳು ಬದುಕಲಿಕ್ಕೆ ಅನುಕೂಲ ಆಗೋ ಹಾಗೆ ಮಾಡಬೇಕು ಅನ್ನೋ ಒತ್ತಾಯನ ಸರ್ಕಾರಕ್ಕೆ ನಾವು ಕಳೆದ 5 ವರ್ಷದಿಂದ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಮುಂದಾಳುಗಳು ಸೇರಿ ಇವತ್ತು ಮನವಿ ಕೊಡಲಿಕ್ಕೋಸ್ಕರವಾಗಿ ಚರ್ಚೆ ಮಾಡ್ತಾಯಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಇಲ್ಲಿ ಈಗ ಮೊದಲು ಮಾತಾಡಿದವರು ವಿಠಲ್ ನಾಣಚ್ಚಿ, ಎರಡನೇ ಮಾತಾಡಿದವರು ಜಯಪ್ಪ, ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷರು. ಈಗ ಲಕ್ಷ್ಮಿಯವರು, ಆದಿವಾಸಿ ಮಹಿಳಾ ಸಂಘದ ಅಧ್ಯಕ್ಷರು ಲಕ್ಷ್ಮಿಯವರು ಅವರ ಅಭಿಪ್ರಾಯಗಳನ್ನ ಹೇಳ್ತಾರೆ. ನನಗೆ ಹೇಳೋದಂತ ಹೇಳಿದ್ರೆ, ಇದರಲ್ಲಿ ನಗರದಲ್ಲಿ 100 ಕುಟುಂಬ ಇರಬೇಕು ಅನ್ನೋದು ಉತ್ತಮ. ಅದರಲ್ಲಿ ಈಗ ಓದಿರೋರನ್ನ ಇಲ್ಲಿಗೆ ತರಬೇಕಾಗುತ್ತೆ, ಮತ್ತು ಮಕ್ಕಳನ್ನ ಕೂಡ ಶಿಕ್ಷಣ ಹೊಂದ್ಕೋಬೇಕಾಗುತ್ತೆ. ಮತ್ತು ಅವರಿಗೆ ಹೊರಗಡೆ ಹೋಗಿ ಕೂಲಿ ಮಾಡೋ ಒಂದು ವಿಚಾರದಲ್ಲಿ ಬಂದ ತಕ್ಷಣದಲ್ಲಿ ಎಲ್ರಿಗೂ ಕೆಲಸನೇ ಸಿಗುತ್ತೆ ತಗೋಬೇಕು ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ.
ಅಂಥದ್ರಲ್ಲಿ ಒಂದು ಫ್ಯಾಕ್ಟ್ರಿ ಮುಖಾಂತರದಲ್ಲಿ ಯಾವುದಾದ್ರೂ ಒಂದು ತರಬೇತಿಗಳು ತಗೊಂಡು ಅಲ್ಲೇ ಕೆಲಸ ಮಾಡಿ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಟ್ಕೊಂಡು ಅಲ್ಲೇ ಅವರು ಬೇರೆ ಬೇರೆ ವ್ಯವಹಾರಗಳಲ್ಲಿ ಕಲಿತು ಅವರ ಕುಟುಂಬನ ಹೆಂಗೆ ಮಾಡಬೇಕು, ನಾವು ಅಭಿವೃದ್ಧಿಯಾಗಿ ಹೆಂಗೆ ಬದುಕಬೇಕು ಅನ್ನೋದು ಇರುತ್ತೆ. ಏಕೆಂದರೆ ನಾವು ಒಂದು ಜಮೀನುಗಳಿದ್ದು ಹಾಡಿಗಳಲ್ಲಿ ಕೆಲಸ ಮಾಡ್ತಾಯಿದ್ವಿ, ಆಯಾ ಗ್ರಾಮಗಳಲ್ಲಿ ಇದ್ದಾರೆ. ನಗರದಲ್ಲಿ ಬಂದಾಗ ಏನು ಮಾಡಬೇಕು ಅನ್ನೋದು ಚಿಂತನೆ ಇರುತ್ತೆ. ಕೂಲಿಗೆ ಹೋಗೋದಾ ಅಲ್ಲ ಏನು ಮಾಡೋದು ಅನ್ನೋದ್ರಲ್ಲಿ. ಹಾಗಾಗಿ ಒಂದು ಅವರಿಗೆ ಟ್ರೈನಿಂಗು ಒಂದು ಹಾಲುಗಳಲ್ಲಿ ಬೇರೆ ಬೇರೆ ಕೆಲಸಗಳನ್ನು ತೊಡಗಿಸ್ಕೊಂಡು ಅವ್ರು ಅಲ್ಲೇ ಉಳಿಯೋಂಥದ್ದು. ಈಗ ತಿಂಗಳಿಗೆ ಒಂದಷ್ಟು ಸಂಬಳನೂ ತಗೊಂಡು ಅಥವಾ ಕೂಲಿ ಮಾಡಿದ ರೂಪದಲ್ಲಿ ತಗೊಂಡು ಬೇರೆ ಬೇರೆ ಕೈಗಾರಿಕೆ ಕೆಲಸದಲ್ಲಿ ಏನಾದರೂ ಒಂದು ಅನುಕೂಲ ಮಾಡಿ ಇಲ್ಲಿ ಕುಟುಂಬನ ಸಾಕಬೇಕು ಅನ್ನೋದು ಒಂದು ಜನರಿಗೆ ಬರಬೇಕು. ಆ ಥರದಲ್ಲಿ ವ್ಯವಸ್ಥೆ ಮಾಡಿದರೆ ಒಂದು ಕೆಲಸ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇನ್ನೊಬ್ಬರು ನಮ್ಮ ಹಿರಿಯರು ಇದ್ದಾರೆ. ನಮ್ಮ ಕುಂಡಯ್ಯನವರು ಮೈಸೂರು ಯೂನಿವರ್ಸಿಟಿಗೆ ಹೋಗಿ ಅವರ ಜೇನುಕರು ಭಾಷೆಯನ್ನು ವಿಶ್ವವಿದ್ಯಾಲಯದಲ್ಲಿ ಹೇಳಿಕೊಟ್ಟಿದ್ರು. ಅವರ ಶ್ರೀಮತಿ ಸಣ್ಣಮ್ಮನವರಿದ್ದಾರೆ. ಸಣ್ಣಮ್ಮನವ್ರು ಕೆಲವರು ತುಂಬ ಹಿರಿಯವರು. ಅವರು ಈಗ ಈ ಕಾಡು ಇಲ್ಲ ನಾಡು ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಊರಿನಲ್ಲೇ ಕಷ್ಟ ಮಾಡಿ ಬದುಕ್ತಾ ಇದ್ದಾರೆ. ಆ ಸಣ್ಣಮ್ಮನವ್ರ ಅಭಿಪ್ರಾಯ ಕೇಳೋಣ. ನಗರದಲ್ಲಿ ನಮ್ಮ ಆದಿವಾಸಿಗಳು ಬಂದರೆ ಅದು ಬದುಕಲಿಕ್ಕೆ ಆಗುತ್ತಾ ಅಥವಾ ಹಾಳಾಗ್ತಾರಾ, ಒಳ್ಳೆಯದಾಗುತ್ತಾ ಅನ್ನೋ ಅಭಿಪ್ರಾಯ ಕೇಳೋಣ. ಸಣ್ಣಮ್ಮನವರೇ, ತಮ್ಮ ಅಭಿಪ್ರಾಯ ಏನು? ಅದನ್ನು ಹೇಳಿ ಆದಷ್ಟ ಅದಕ್ಕೆ ಅಂದ್ಬಿಟ್ರೆ ಹೇಳ್ಬೇಕು. ಅದು ನಾನು ಕುಂಡಯ್ಯನ ಜ್ಞಾಪಿಸ್ಬಿಟ್ಟಲ್ಲ, ದುಃಖ ಆಯ್ತು ಅವ್ರಿಗೆ. ಬೇಜಾರು ಮಾಡ್ಕೊಬೇಡಿ, ಅದು ಇರೋ. ಯಾಕೆಂದರೆ ನಾವೆಲ್ಲರೂ ಒಂದಿನ ಹೋಗಲೇಬೇಕಲ್ವಾ, ಏನ ಆಯಿತಾ? ಓಕೆ, ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋಣ ಅವರಿಗೆ. ಶಿವಣ್ಣವರು ಅಭಿಪ್ರಾಯ ಕೊಡಿ ತಮ್ಮ. ಏನಂತ ಇದೆ ಅವರು ಹೇಳಿದರೆ ಸರ್, ಬಿಡಿ, ತೊಂದರೆ ಏನಿಲ್ಲ. ಆದರೆ ನನ್ನ ಅಭಿಪ್ರಾಯ ಏನು ಹೇಳಿದಾಗೆ ಲಕ್ಷ್ಮೀ ಅವರು ಹೇಳಿದೇ ಪ್ರಕಾರನೇ ಆಯಿತು. ಈಗ ನಾವು ನೇರವಾಗಿ ಇದು ನಾವು ಸಿಟಿಲಿ ಒಂದು ಹೊಂದಾಣಿಕೆ ಹಾಕೊಂಡು ಬೆರಿತೀವಿ ಅನ್ನೋದು ಸ್ವಲ್ಪ ಕಷ್ಟ ಐತೆ. ಯಾಕಂದರೆ ನಾವು ಕಾಡಿನೊಳಗಡೆ ಬರ್ತಿದ್ವಿ. ಈಗ ಜೇನುಳ ಕಾಡು ಪ್ರಾಣಿಗಳ ಬಗ್ಗೆ ನಾವು ಬರ್ತೀವಿ. ಆದರೆ ಇಲ್ಲಿ ಸಿಟಿ ಒಳಗಡೆ ಬಂದಾಗ ರಾಕ್ಷಸರ ಗುಂಪಿಗೆ ಬಂದಾಗ ಆಗ್ಬಿಡ್ತೀವಿ ನಾವು. ಅವರು ನಮ್ಮನ್ನ ನಾಯಿಗಳ ಥರ ನೋಡೋದು, ನಾವು ಅವ್ರನ್ನ ರಾಕ್ಷಸ ಥರ ನೋಡೋದು, ಈ ವಾತಾವರಣ ಬೆಳೆದು ಬಿಡ್ತದೆ. ಅದಕ್ಕೆ ನಾವು ಏನು ಇರಬೇಕಂತ ಹೇಳಿದ್ರೆ, ಈಗ ರಕ್ಷಣೆ ಹೇಳೋದ ಇದರಲ್ಲೇ ಒಂದು ಉತ್ತಮ ಕೆಲಸಗಳು. ಯಾಕಂದ್ರೆ ನಾವು ನೇರವಾಗಿ ಇಲ್ಲಿಗೆ ಬಂದು ನಾವು ಜೀವನ ಸಾಕ್ತೀವಿ ಅಂದರೆ ಕಷ್ಟ. ಯಾಕಂದರೆ ಒಂದು ಸಿಲಿಂಡರ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ವಾಟರ್ ನೀರು ಅಡಿಗೆ ಒಲೆಗೆ ಆಗಿರ್ಬೋದು, ಒಂದು ವಿದ್ಯಾಭ್ಯಾಸಕ್ಕೆ ಆಗಿರ್ಬೋದು, ಎಲ್ಲದನ್ನೂ ನಾವು ಸ್ವಂತ ಖರ್ಚಿಂದ ನಡೀಬೇಕಾಗ್ತದೆ. ಇವೆಲ್ಲ ತುಂಬ ಕಷ್ಟ ಆಗ್ತದೆ ನಾವು ಹೋಗ್ಬೇಕಾದ್ರೆ. ಆದರೆ ಈಗ ಅವ್ರು ಹೇಳಿದ್ರು, ಒಂದು ಫ್ಯಾಕ್ಟ್ರಿ ಆಗಿದ್ರು, ಒಂದು ಕೈಗಾರಿಕೆ ತರಬೇತಿಗಳಾಗಿ, ಇಲ್ಲ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಕೆಲಸಗಳು ನಮ್ಮವರಿಗೆ. ಈಗ ತಂದೆ ತಾಯಿಗೆ ಒಂದು ಕೆಲಸ ಕೂಲಿ ಕೆಲಸ ಕೊಟ್ಟು ಅವ್ರಿಗೆ ಜೀವಮಾನ ಸಾಕೋಕ್ಕೆ ಒಂದು 300-400 ಆದಾಯ ಬಂದರೆ, ಆದರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಅವರು ದಿನಸಿಗಳಿಗೆ ಮತ್ತು ಮನೆ ಬಾಡಿಗೆನಾಗಿರ್ಬೋದು, ಎಲ್ಲ ಪ್ರತಿಯೊಂದು ಅದರಲ್ಲಿ ಒಂದು ಉತ್ತಮ ಕೆಲಸ ಆಗ್ತದೆ. ಮತ್ತು ಈಗ ನೇರವಾಗಿ ನಾವು ಬಂದು ನಾವು ಜೀವಮಾನ ಸಾಕೋತೀವಿ, ನಾವು ಅಲ್ಲಿಂದ ತಗೊಬರ್ತೀವಿ, ನಾವು ಅಲ್ಲಿಂದ ಏನು ಈಗ ಜೇನು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡ್ತದೆ, ಅಲ್ಲಿಂದ ಬಿಟ್ಟು ಇನ್ನೊಂದು ಕೂಡ ಸೇರ್ಬೇಕಾದ್ರೆ ಅದು ಬರೀ ಕೈನೇ ಬರೋದು. ನಾವು ಅದನ್ನ ಎಲ್ಲ ಇದ್ದು ಅಲ್ಲಿ ನಾವು ಸಂಪಾದನೆ ಮಾಡಬೇಕು. ಎಲ್ಲೆಲ್ಲ ಹೋಗಿ ಅದನ್ನ ತಗೊಂಡು ಗೂಡು ಕಟ್ಟಬೇಕಾದ್ರೆ ತುಂಬಾ ಸಮಯ ಬೇಕಾಯ್ತು. ಅದಕ್ಕೆ ಈ ರೀತಿ ಬಂದಾಗ ಒಂದು ಕಂಪನಿಗಳಾಗಿ ನಮಗೆ ಒಂದು ಕೆಲಸ ಕೊಟ್ರೆ, ಈಗ ತಂದೆ ತಾಯಿನೂ ಒಂದು ಜನರ ಜೊತೆಲಿ ಬೆರೆತು, ಅವರು ಅನ್ಯೋನ್ಯವಾಗಿ ತಮ್ಮ ಅಕ್ಕ ತಂಗಿ ತರ ಬೆರೆತು, ಮತ್ತೆ ಮಕ್ಕಳು ಅವರು ಅಲ್ಲಿ ಇಲ್ಲಿ ವಿದ್ಯಾಭ್ಯಾಸ ಸ್ವಲ್ಪ ಬೇರೆ ಆಗ್ತೀವಿ, ಉತ್ತಮ ಕೆಲಸದ ಒಂದು ಬೆಳವಣಿಗೆ ಬೆಳೀತದೆ ಅಂತ ನಮಗೆ ನನ್ನ ಅನಿಸಿಕೆ ಐತೆ. ಇದು ನಮ್ಮ ಉತ್ತಮ. ಓಕೆ, ಈಗ ಬಿಲ್ಲನಹೊಸಳ್ಳಿ ಶಿವಣ್ಣವರ ಅಭಿಪ್ರಾಯ ಹೇಳೋದಂದರೆ, ಆದಿವಾಸಿಗಳನ್ನು ನಗರದ ಪರಿಸರಕ್ಕೆ ಕರ್ಕೊಂಡ್ಬರ್ಬೇಕು ಅಂತ ಅಂದರೆ ಅವರಿಗೊಂದು ತರಬೇತಿ ಕೊಟ್ಟು, ಅವರು ಜೀವನ ನಿರ್ವಹಣೆ ಮಾಡೋಕ್ಕೆ ಸಾಮರ್ಥ್ಯ ತುಂಬಿ, ಅವರಿಲ್ಲಿ ಬದುಕಕ್ಕೆ ಅನುಕೂಲ ಮಾಡಿಕೊಟ್ಟು ಕರಿಬೇಕು. ಇಲ್ಲ ಅಂತ ಅಂದರೆ ಬರೀ ಸುಮ್ಮನೆ ಕರ್ಕೊಂಬಂದರೆ ಅವ್ರಿಗೆ ಇಲ್ಲಿ ಮತ್ತೆ ಕಷ್ಟ ಸಿಗಾಕತ್ತಾರೆ, ಕೂಲಿಗೆ ಇಲ್ಲಿ ಮಾಡೋಕ್ಕೆ ಹೋಗೋಕ್ಕಾಗುತ್ತೆ, ಇಲ್ಲಿ ಬೇರೆ ಜನ ಬೇರೆ ಥರ ನೋಡ್ತಾರೆ ಅನ್ನೋ ಅಭಿಪ್ರಾಯ ಇದೆ. ಸೊ ತಮ್ಮ ವಿಷಯನ ನಾವು ಚರ್ಚೆ ಮಾಡೋಣ. ನಾವು ಹಾಡುಗಳಲ್ಲಿ ಕೂಡ ಅದನ್ನು ಬಗ್ಗೆ ಮತ್ತೆ ಚರ್ಚೆ ಮಾಡಿ ಆಗ್ಬೋದಾ? ಓಕೆ, ಈಗ ಹಿರಿಯರು ಪುಟ್ಟಯ್ಯನವರಿದ್ದಾರೆ, ಹೆಮ್ಮಿಗೆ ಹಾಡಿನ ಪುಟ್ಟಯ್ಯನವರಿದ್ದಾರೆ. ಪುಟ್ಟಯ್ಯನವರು ನಮ್ಮ ಮಕ್ಕಳು ಆ ನಗರದಲ್ಲಿ ಬಂದು ಬದುಕ್ಬೋದಾ, ಹುಣಸಪಟ್ಟಣದಂಥ ಪಟ್ಟಣದಲ್ಲಿ ಬಂದು ಬದುಕ್ಬೋದಾ ಅನ್ನೋದು ಪ್ರಶ್ನೆ. ಏನಂತೀರಿ? ಏನು ಮಾಡಿದ್ರೆ ನಾವು ಅದೇ ಎಲ್ಲ ಮಾಡಬೇಕು. ಜನಗಳು ನಮಗೆ ಒತ್ತಾಯ ಕೊಡಬೇಕಲ್ಲ, ಎಲ್ಲ ಜನಗಳು ಒತ್ತಾಯ ಕೊಡಲ್ಲವಲ್ಲ, ಅದೇ ಬಂದಿರುತ್ತೆ ನಮಗೆ. ಯಾವುದು ಏನಾಗುತ್ತೆ ತಾನೆ
ಕೆಲಸ ಮಾಡೋದಕ್ಕಾಗಲ್ಲ. ಜನಗಳಿಗೆ ಅಭಿವೃದ್ಧಿ ಬೇಕಾದ್ರೆ ಜನಗಳು ಬೇಕು. ಏನಾಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಯಾರು ಬೇಕು. ಈಗ ನಮ್ಮ ನಗರದಲ್ಲಿ ಒಂದು ಮನೆ ಕಟ್ಟಿಕೊಟ್ರೆ ನಿಮಗೆ ಒಂದು 100 ಕುಟುಂಬಗಳಿಗೆ ಮನೆ ಕಟ್ಟಿಕೊಟ್ರೆ ಬಂದು ವಾಸ ಮಾಡೋಕ್ಕೆ ತಯಾರಿದ್ದೀರಾ? ಅದ ಬಿಟ್ಬಿಟ್ಟು ಓಡೋಗ್ಬಿಡ್ತೀರಾ? ಯಾಕಂತಂದ್ರೆ ಒಂದು ಕೆಟ್ಟ ಹುಡುಗರಿಗೆ ಒಂದು ಒಳ್ಳೆ ವಯಸ್ಸಾದವರಾಗಲ್ಲ, ಯುವಕರಲ್ಲಿ ಇವಾಗ ಮದುವೆಯಾಗಿ 2 ಮಕ್ಕಳು ಇರೋವಂಥ ಕುಟುಂಬಗಳಲ್ಲಿ ತಗೊಬರಕ್ಕಾಗಲ್ಲ, ಕಷ್ಟ ಐತೆ. ಆದರೆ ಈಗಿನ ಇದರಲ್ಲಿ ನಾವು 30-40 ವರ್ಷದ ಒಳಗಡೆ ಯುವಕರನ್ನ ತಗೊಬಂದು ಭೈರಪ್ಪ ಅವ್ರು ಏನು ಹೇಳ್ತೀರಾ? ಯಾಕಂದ್ರೆ ಬನ್ನಿ ಒಂದು ಒಳ್ಳೆ ನಿಮ್ಮ ಅಭಿಪ್ರಾಯ ಹೇಳ್ತೀರಾ ಶಿವಣ್ಣ? ಭೈರಪ್ಪನವ್ರು ಹೇಳಿ 2 ಮಾತು. ಚಟಗಳಿಗೆ ಬಲಿಯಾಗಿ ಸ್ವಲ್ಪ ಅಡೆತಡೆಗಳು ಕಮ್ಮಿ ಆಗಿದೆ. ನಿಮ್ಮ ಅಭಿಪ್ರಾಯ ಏನು? ಜನಕ್ಕೆ ಭಾಳ ಅನುಕೂಲ ಆಗಿರುತ್ತೆ ಸರ್. ಅದು ಜನಗಳು ಅನುಕೂಲ ಆಗಿರುತ್ತೆ. ನಗರದಲ್ಲಿ ಮನೆ ಕಟ್ಟಿಕೊಟ್ಟು ವಾಸ ಮಾಡಿದ್ದು ಬಿಟ್ಟು ಅಲ್ವಾ? ಓಕೆ ಓಕೆ ಓಕೆ. ಈಗ ದೀಪಿಕಾ ಇದ್ದಾರೆ. ದೀಪಿಕಾ ನಮ್ಮ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರು. ಅವರ ಸಭೆಯೂ ಕೂಡ ಇವತ್ತಿದೆ. ಅವರು ದೀಪಿಕಾ ಅವರು ಏನು ಅಭಿಪ್ರಾಯ ಕೊಡ್ತಾರೆ? ಈಗ ಅವರು ಓದಿದ್ದಾರೆ, BA ತನಕ ಓದಿದ್ದೀರಲ್ಲ ದೀಪಿಕಾ? ಹಾಂ, 2nd PUC ಓದಿದ್ದೀರಿ. ಈಗ ನಮ್ಮ ಆದಿವಾಸಿಯ ಯುವಕ ಯುವತಿಯರಿಗೆ ನಗರದಲ್ಲೊಂದು ಹಾಡಿಗಳ ಕಟ್ಟಿಕೊಟ್ರೆ ಒಂದು ಅನುಕೂಲ ಮಾಡಿಕೊಡ್ಬೋದಾ, ಅನುಕೂಲ ಆಗ್ಬೋದಾ ಅಂತ ನಮ್ಮ ಅಭಿಪ್ರಾಯ ತಮ್ಮನ್ನು ಕೇಳೋದು. ನಾವೇನಂತೀರಿ? ಕೊಡ್ಬೋದು, ಬರ್ಬೋದು, ಆದರೆ ಯಾರು ಇರಲ್ಲ, ಅಡ್ಜಸ್ಟ್ ಆಗಲ್ಲ ಸರ್. ಯಾರಿಗೂ ಅಡ್ಜಸ್ಟ್ ಆಗಲ್ಲ. ಓಕೆ, ಹಾಗಾದ್ರೆ ನಾವು ನಗರದಲ್ಲಿ ಬದುಕೋದು ಕಷ್ಟ. ಇನ್ನು ಹಳ್ಳಿ ಆದರೆ ನಮ್ಗೆ ಹಾಡಿ ಆದರೆ ನಮ್ಗೆ ನಮ್ಮದೇ ವಾತಾವರಣ, ನಮ್ಮದೇ ಮರಗಿಡ ಈ ಥರ ಎಲ್ಲ ಇರುತ್ತೆ. ಓಕೆ, ಯಾಕೆ ಹಂಗಂತ ಹೇಳ್ತೀರಿ ಬದುಕಲ್ಲ ಅಂತ? ಸರ್ ಇವಾಗ ನಮ್ಮ ಪಕ್ಕದ ಸೆಟ್ಟಳ್ಳಿಯಲ್ಲಿ ಬಂದವ್ರೆ, ಆದರೆ ಯಾರೂ ಇಲ್ಲ ಊರಲ್ಲಿ ಎಲ್ಲ. ಓ ಅಂದರೆ ಕಾಡಿಂದ ಆ ಕಾಡಿಂದ ಈ ಕಡೆ ಕರ್ಕೊಬಂದರು, ಕೊಡಗಿಂದ ಈ ಕಡೆ ಕರ್ಕೊಬಂದರು. ಅವ್ರು ಯಾರು ಈಗ ಅಲ್ಲಿಲ್ಲ ಅಂತ. ಭಾಳಷ್ಟು ಜನ ಖಾಲಿ ಆಗ್ಯವ್ರಾ? ಭಾಳಷ್ಟು ಜನ ಖಾಲಿ ಆಗ್ಯವ್ರೆ. ಓಕೆ, ಹಾಗೆ ನೋಡಿದರೆ ನಿಮ್ಮ ತಾತ 80ರ ದಶಕದಲ್ಲಿ ಬಹಳ ಮೊದಲೇ ಇಲ್ಲಿ ಬಂದವರು. ಆಗ ನೀವು ಅಲ್ಲೇ ಉಳ್ಕೊಂಡಿದ್ದೀರಿ. ಇವ್ರು ಯಾಕೆ ಹೋದ್ರು, ನೀವು ಯಾಕೆ ಉಳ್ಕೊಂಡ್ರಿ? ನಿಮ್ಗೆ ಅಡ್ಜಸ್ಟ್ ಆಗಿ ಉಳ್ಕೊಂಡ್ರಿ. ಓಕೆ, ಈಗ ಉದಾಹರಣೆಗೆ ನಿಮಗೇನೆ ಇಲ್ಲಿ ಒಂದು 100 ಮನೆಗಳನ್ನ ಕಟ್ಟಿ ಆದಿವಾಸಿಗಳಿಗೆ ನಿಮ್ಮ ಹಾಡಿಯಿಂದ ಒಂದು 4-5 ಜನ ಆಯ್ಕೆ ಮಾಡಿ, ಈಗ ನಿಮ್ಮನ್ನು ಸೇರಿಸಿ ನಿಮ್ಮನ್ನು ಆಯ್ಕೆ ಮಾಡಿ ಇಲ್ಲಿಗೆ ಬಂದು ಉಳ್ಕೊಳ್ಳಿ, ನಿಮಗೆ ನಿಮ್ಮ ಕೆಲಸ ನೀವೆಲ್ಲ ದಾರಿ ಹುಡುಕೊಳ್ಳಿ, ನಾವು ಒಂದು ಕೆಲಸ ಹುಡ್ಕೊಡ್ತೀವಿ ಅಂದರೆ ಇಲ್ಲಿ ಬಂದು ಉಳ್ಕೊಳ್ಳೋಕೆ ತಯಾರಿದ್ದೀರಾ? ತಯಾರಿದ್ದೀರಿ. ಓಕೆ ಓಕೆ, ಸರಿ. ಸೊ ನೀವೇನಂತೀರಿ ನಮ್ಮ ಕೈದಿರು? ಅಂದರೆ ನಿಮ್ಮ ಇದು ಹಾಡಿಯ ಜನರಿಗೆ ಪಟ್ಟಣದಲ್ಲಿ ಒಂದು ಮನೆ ಒಂದು ಹಾಡಿ ಮಾಡಿಕೊಟ್ರೆ ಇಲ್ಲಿ ಬಂದು ವಾಸ ಮಾಡಲು ನಮ್ಮವ್ರು ತಯಾರಿದ್ದಾರಾ ಅನ್ನೋದು ಪ್ರಶ್ನೆ. ಒಂದು ಅರ್ಜಿ ಹೋಗಿದೆ ನಮ್ಮಿಂದ ಸರ್ಕಾರಕ್ಕೆ ಅರ್ಜಿ ಹೋಗಿದೆ. ಈ ಥರದ ಅರ್ಜಿ ಸರ್ಕಾರಕ್ಕೆ ಪರಿಗಣಿಸಿ ಒಂದು ಮನೆ ಕಟ್ಟಿಕೊಟ್ರೆ ಹುಣಸೂರಿನಲ್ಲಿ ಬಂದು ವಾಸ ಮಾಡಿ ಜೀವನ ಕಟ್ಟಿಕೊಂಡು ಮಕ್ಕಳ ಮರಿ ಓದಿಸ್ಕೊಳ್ಳೋಕೆ ತಯಾರಿದ್ದೀರಾ ಅನ್ನೋದು ಪ್ರಶ್ನೆ. ಸರ್ ನಮ್ಮ ಹಳ್ಳಿಯಲ್ಲೆಲ್ಲ ಬರುತ್ತೆ, ಹಾಡಿನೇ ಬಿಟ್ಟು ಬರೋದಿಲ್ಲ. ಹಾಡಿನೇ ಬಿಟ್ಟು ಬರಲ್ಲ. ಅಲ್ಲಿ ಪಕ್ಕದಲ್ಲಿ ಕಾಡೆಲ್ಲ ಇದೆ, ಹಾಂ ಹಾಂ. ನಾವು ಕಾಡು ಬಿಟ್ಟು ಈ ಕಡೆ ಬರೋಕ್ಕೆ ಆಗಲ್ಲ. ಮತ್ತು ಅರಣ್ಯ ಇಲಾಖೆ ನಿಮ್ಗೆ ಕಾಡಿಗೆ ಕೊಡ್ತಾ ಇಲ್ವಲ್ಲ? ಆದರೂ ಕಾಡಿಗೆ ಹೋಗ್ತಿರ್ತೀವಿ. ವೆರಿ ಗುಡ್. ಓಕೆ, ನಿಮ್ಮ ಅಭಿಪ್ರಾಯ ಪ್ರಕಾರ ಕಾಡನ್ನು ಬಿಟ್ಟು ಹಾಡಿ ಬಿಟ್ಟು ನಮ್ಮ ಜನರು ದೂರದ ನಗರದ ಇದರಲ್ಲಿ ಹಾಡಿ ಕಟ್ಟಿಕೊಟ್ಟರು ಬಂದು ಇರೋದು ಕಷ್ಟ ಅನ್ನೋದು ನಿಮ್ಮ ಅಭಿಪ್ರಾಯ. ಓಕೆ, ಸೊ ಈಗ ಇಲ್ಲಿ ಎರಡು ಅಭಿಪ್ರಾಯಗಳು ಬಂದಾವೆ ಇಲ್ಲಿ. ಒಂದು ಅಭಿಪ್ರಾಯ, ನಮ್ಮ ಕಾಡನ್ನು ಬಿಟ್ಟು ಹಾಡಿ ಬಿಟ್ಟು ಇಲ್ಲಿ ಬಂದು ಏನು ಕೆಲಸ ಇಲ್ಲದೇ ಬಂದು ವಾಸ ಮಾಡಿದರೆ ಇಲ್ಲಿ ಮತ್ತೆ ಜಗಳಗಳು ಸಮಸ್ಯೆಗಳು ಬರ್ತವೆ, ಆ ಕಾರಣಕ್ಕೆ ಇಲ್ಲಿ ಬರೋದು ಬೇಡ ಅನ್ನೋದು ಒಂದು ಅಭಿಪ್ರಾಯ. ಇನ್ನೊಂದು ಅಭಿಪ್ರಾಯ, ನಾವು ನಗರದಲ್ಲಿ ಬಂದು ವಾಸ ಮಾಡಿದರೆ ನಮ್ಮ ಮಕ್ಕಳ ಮರಿ ಓದಿಸ್ಕೋಬೋದು, ಹೊಸ ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನೋದು ಇನ್ನೊಂದು ಅಭಿಪ್ರಾಯ ಇದೆ. 2 ಅಭಿಪ್ರಾಯವೂ ಇದೆ. ಓಕೆ, ಇದನ್ನು ಮುಂದೆ ಚರ್ಚೆ ಮುಂದುವರ್ಸೋಣ. ಬಟ್ ಇವತ್ತು ನಾವು ಸರ್ಕಾರದವರಿಗೆ ಒಂದು ಅರ್ಜಿ ಕೊಡಬೇಕು ಅಂತ ಪ್ಲ್ಯಾನ್ ಇದೆ. ಹಿಂದೆ 5 ವರ್ಷದಿಂದ ಕೇಳ್ತಾ ಬಂದಿದ್ದೀವಿ. ಈ ನಗರಸಭೆಯ ಮುಖ್ಯಸ್ಥರಿಗೆ ಕೂಡ 3-4 ಅರ್ಜಿಗಳು ಕೊಟ್ಟಿದ್ದೀವಿ. ನಮ್ಮ ಟ್ರೈಬಲ್ ಆಫೀಸರ್ಸ್ ಕೂಡ ಕೊಟ್ಟಿದ್ದೀವಿ. ಈಗ ನಾವು ಮತ್ತೆ ಇವತ್ತು ನಮ್ಮ ಇಲ್ಲಿ ಸಭೆ ಚರ್ಚೆ ಮಾಡಿ ನಾವು ಒಂದು ಅರ್ಜಿನ ಕೊಡೋಣ ಅಂತ ಹೇಳೋ ಚರ್ಚೆ ನಡೀತಾ ಇದೆ. ಮತ್ತು ಅಧಿಕಾರಿಗಳು ಕೂಡ ಮನಸ್ಸಿಗೆ ಗಮನಕ್ಕೆ ತಂದಿದ್ದೀವಿ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ಈಗ ನಮ್ಮ ಇವರು ಏನು ಮಾತಾಡಲಿಲ್ಲ, ಸಣ್ಣಮ್ಮನವರು ಏನು ಹೇಳಕ್ಕೆ ತಯಾರಿದ್ದೀರಾ? ಬೇಡ. ಓಕೆ, ತಾವೇನೋ ಹೇಳ್ತೀರಾ? ನಮ್ಮ ಹೆಮ್ಮಿಗೆ ಹಾಡಿಯಿಂದ ಹನಗೋಡಿಗೆ ಹತ್ರ ಇದ್ದೀರಿ ನೀವು. ಹನಗೋಡು ಹೆಚ್ಚಿಕೊಂಡು ಟೌನೇ ಆಗ್ಬಿಟ್ಟಿದೆ ಈಗ. ಹನಗೋಡು ಹನಗೋಡು ಮತ್ತು ಹುಣಸೂರು ಹೆಚ್ಚು ಕಡಿಮೆ ಏನು ವ್ಯತ್ಯಾಸ ಏನಿಲ್ಲ. ಅಲ್ಲೂ ಕಾಲೇಜ್ ಇದೆ, ಇಲ್ಲೂ ಕಾಲೇಜ್ ಇದೆ. ಅಲ್ಲೂ ಬಸ್ ಬರ್ತವೆ, ಇಲ್ಲೂ ಬಸ್ ಬರ್ತವೆ. ಅಲ್ಲಿ ಹೋಟ್ಲವೆ, ಇಲ್ಲೂ ಹೋಟ್ಲವೆ. ಅಲ್ಲಿಯೂ ಸ್ಕೂಲ್ ಇದೆ, ಇಲ್ಲೂ ಸ್ಕೂಲ್ ಐತೆ ಅಲ್ವಾ? ಹಾಂ. ಸೊ ಈಗ ನಮ್ಮ ಹುಣಸೂರಿನಲ್ಲಿ ಒಂದು ಹಾಡಿ ಕಟ್ಟಿಕೊಟ್ರೆ ನಮ್ಮ ಜನರು ಬಂದಿರೋಕ್ಕೆ ತಯಾರಿದ್ದಾರಾ?
ಇದ್ದರನ್ನು ಕೇಳಿ ನೋಡ್ಬೇಕು. ನಾವು ಕಾರ್ಯಕ್ಕೆ ಸೇರಕ್ಕಿಲ್ಲ ಜನ, ಸೇರಕ್ಕಿಲ್ಲ ಅಂತದಕ್ಕೆ. ಮಂಡಳಿ ಸೇರ್ಕೋತಾರೆ. ಓಕೆ. ಜಮೀನು ಮಾಡ್ಬೇಕು ಸ್ವಾಮಿ ಅವರು. ಜಮೀನು ಮಾಡಬೇಕು. ಇಲ್ಲೆಲ್ಲ ಬಂದು ಜಮೀನು ಮಾಡ್ಬಿಟ್ರೆ ಸ್ವಾಮಿ ಅವರು. ಇಲ್ಲಿ ಪಟ್ಟಣದಲ್ಲಿ ಜಮೀನಿಲ್ಲ ಬಿಡಿ, ಇಲ್ಲ ಅಂದರೆ ಹೋಟೆಲ್ ಕೆಲಸ ಮಾಡಬೇಕು. ಪೇಟೆಯಲ್ಲಿದೆ ಜಮೀನು, ಪ್ಯಾಟೆಲ್ ಜಮೀನಿಲ್ಲ, ಪ್ಯಾಟೆಲ್ ಅಂಗಡಿ ಕೆಲಸ ಮಾಡಬೇಕು ಅಲ್ವಾ? ಓಕೆ ರೋಡ್ ಕೆಲಸ ಅದು ಇದು ಕೆಲಸ ಮಾಡೋರಿಲ್ಲ ಅಲ್ಲಿ. ಓಕೆ, ಜಯಪ್ತಾರೆ ನೀವು ಸೇರ್ಬೇಕು, ಸಂಘದ ಅಧ್ಯಕ್ಷರಾಗಿ ನಿಮ್ಮ ಅಭಿಪ್ರಾಯಗಳನ್ನು, ಜನರ ಅಭಿಪ್ರಾಯಗಳನ್ನ ಕೇಳಿದಿರಿ. ಕೆಲವರು ಜನರ ಹಳ್ಳಿಗಳು ಹೋಗಿ ಕೇಳಿ ನೋಡಬೇಕು ಅಂತಾರೆ ಕೆಲವರು. ನೀವು ನಿಮ್ಮ ಖಚಿತ ಅಭಿಪ್ರಾಯ ಮಾಡಿದರೆ ಒಳ್ಳೆಯದು ನೀವಂತೀರಿ. ಲಕ್ಷ್ಮಿಯವರು ಕೂಡ ಒಂದು ಸುಮ್ಮನೆ ಕರ್ಕೊಬರೋಕ್ಕಿಂತ ಅವ್ರಿಗೊಂದು ಫ್ಯಾಕ್ಟ್ರಿಗೆ ಇಟ್ಟಿದ್ದು ತರಬೇತಿ ಕೊಟ್ಟು ಒಂದು ಫ್ಯಾಕ್ಟ್ರಿನೂ ಮಾಡಿ ಅಲ್ಲಿ ಕೆಲಸನೂ ಕೊಟ್ಟು ಸಂಬಳನೂ ಕೊಟ್ಟು ಒಂದು ಮನೆ ಕೊಟ್ಟು ಅವರು ಇಲ್ಲಿ ಬಂದು ಕಟ್ಟಿಕೊಳ್ತಾರೆ ಅಂತ ಇವರು ಅಭಿಪ್ರಾಯ ಕೊಡ್ತಾರೆ. ಮತ್ತು ದೇವಿಕಾ ಅವ್ರು ಹೇಳ್ತಾರೆ, ನಾವು ಓದಿರುವಂಥ ಮಕ್ಕಳು ಬರ್ಬೋದು, ಆದರೆ ಇಲ್ಲಿ ಒಂದು ಕೆಲಸನೂ ಬೇಕಾಗುತ್ತೆ ಅಂತ. ಏನೂ ಇಲ್ಲದೇ ಬಂದು ಇಲ್ಲಿ ಕೂಲಿ ಮಾಡಿದ್ದಾರೆ, ಅಲ್ಲೇ ಇರ್ಬೋದಲ್ಲ ಅನ್ನೋ ಅಭಿಪ್ರಾಯ ಕೂಡ ಇದೆ. ಮತ್ತು ನಮ್ಮ ಇವರು ಹೇಳೋದು, ನಮ್ಮ ಹಾಡಿಂದ ಯಾರೂ ಬರೋದಿಲ್ಲ ಅಂಥೇಳಿ, ಸೀತಮ್ಮನವರಲ್ಲ ರೇಣುಕಾ ಅವ್ರು ಹೇಳೋದು, ಇದು ಮಾಡಿದ ಯಾರು ಬರಲ್ಲ ಅನ್ನೋ ಅಭಿಪ್ರಾಯನ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಕಾಡಂಚಿನಲ್ಲಿರೋರಿಗೆ, ಆದಿವಾಸಿಗಳಿಗೆ ತನ್ನ ತಾಯಿ ಮನೆ ಇದ್ದಂಗೆ ಇದೆ ಕಾಡು. ಅವ್ರು ಅರಣ್ಯ ಇಲಾಖೆ ಬೇಡ ಅಂದರೂ ನಾವು ಅಲ್ಲಿ ಹೋಗ್ತೀವಿ, ಬರ್ತೀವಿ, ಜೇನು ನೋಡ್ತಾ ಇರ್ತೀವಿ, ಜೇನು ತರ್ತಾ ಇರ್ತೀವಿ, ಗೆಣಸು ತರ್ತಾ ಇರ್ತೀವಿ, ಸೊಪ್ಪು ತರ್ತಾ ಇರ್ತೀವಿ. ಅದ್ರದ್ದು ಬದುಕು ನಮ್ಮನ್ನ ಸರ್ಕಾರ ಏನು ಕೊಡದೇ ಇರಲಿ, ನಮ್ಮ ಬದುಕಲ್ಲಿ ನಡ್ಕೊಂಡು ಹೋಗ್ತದೆ. ಸೌದೆ ಸಿಗ್ತದೆ, ಬಿದಿರು ಸಿಗ್ತದೆ, ಬೇರೆ ಕಡಲೆ ಸಿಗ್ತದೆ. ಸೊ ಆ ಕಾರಣಕ್ಕಾಗಿ ಕಾಡು ಗೆಣಸು ಸಿಗ್ತದೆ. ಹೀಗಾಗಿ ನಾವು ಅದ್ರ ಪರಿಸರ ಬೇರೆಯೇ, ನಮ್ಮ ಜೀವನ ನಿರ್ವಹಣೆ ಮಾಡೋಕ್ಕೆ ಅದು ಸ್ವಲ್ಪ ಯೋಗ್ಯ ಜಾಗ ಅಂತ ಅನಿಸುತ್ತೆ. ಆದರೆ ಹೊಸ ಸಮಾಜದೊಟ್ಟಿಗೆ ಸೇರಿಕೊಳ್ಳುವಾಗ ನಾವು ಶಿಕ್ಷಣ, ವಿದ್ಯಾಭ್ಯಾಸ, ಸರ್ಕಾರಿ ನೌಕರಿ, ರಾಜಕಾರಣ ಮತ್ತು ಈ ಆರ್ಥಿಕವಾಗಿ ನಾವು ಕೂಡ ಒಂದು ದೊಡ್ಡ ಅಂಗಡಿ ಇಡುವಂಥದ್ದು, ಆ ಥರ ವ್ಯವಹಾರ ಕಲಿಬೇಕು ಅಂತಂದರೆ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ. ಓಕೆ. ಸೊ ಹಾಗಾಗಿ ನಮ್ಮ ಅಧ್ಯಕ್ಷರು ಏನಂತೀರಿ ಈ ಅಭಿಪ್ರಾಯಗಳೆಲ್ಲ ಕೇಳಿದ ಮೇಲೆ? ಅಲ್ಲ, ಅವರು ವಾಸ್ತವ ಹೇಳಿದ್ದಾರೆ. ಆದರೆ ಈ ನಾಗರಿಕ ಸಮಾಜದೊಟ್ಟಿಗೆ ನಾವು ಬೆರೀಲಿಲ್ಲ, ಶಿಕ್ಷಣ ಪಡೀಲಿಲ್ಲ, ವ್ಯವಹಾರ ಕಲೀಲಿಲ್ಲ ಅಂತಂದರೆ ನಾವು ಇನ್ನೂ 100 ವರ್ಷ ಆದ್ರೂ ನಮಗೆ ಕಷ್ಟ ಆಗ್ತದೆ. ನಾವಲ್ಲಿ ಕಾಡಲ್ಲಿ ಎಲ್ಲ ತಗೊಳ್ತೀವಿ, ಕಿರು ಸಂಪನ್ಮೂಲ ಎಲ್ಲ ತೆಗಿತೀವಿ, ಆದರೆ ಈ ಒಡನಾಟ ನಾಗರಿಕ ಸಮಾಜದ ಒಡನಾಟ ತಪ್ಪೋಗ್ತದೆ. ನಾವು ಸಪ್ರೇಟೇ ಆಗಬೇಕಾಗ್ತದೆ. ನಾವು ಸಪ್ರೇಟು ಇದ್ದರೂ ಕೂಡ ಇವೆಲ್ಲ ಕಲಿಕೆ ಆಗಬೇಕಾಗ್ತದೆ. ನಮಗೆ ಶಿಕ್ಷಣ ಬೇಕು, ಆರೋಗ್ಯ ಬೇಕು, ಆಮೇಲೆ ವ್ಯವಹಾರ ಬೇಕು. ಇವೆಲ್ಲ ಕಲಿತಾಗ ಮಾತ್ರ ನಾವು ಒಂದು ವ್ಯವಹಾರ ಮಾಡಲಿಕ್ಕೆ ಸುಲಭ ಆಗ್ತದೆ. ಇಲ್ಲಾಂತಂದರೆ ಕಷ್ಟ ಆಗ್ತದೆ. ನಮಗೆ ರಾಜಕೀಯದಲ್ಲಿ ಸ್ಥಾನಮಾನ ಸಿಗಲ್ಲ. ಇಲ್ಲಾಂದರೆ ಹೊರಗಿನ ಸಮಾಜದೊಟ್ಟಿಗೆ ಇದ್ದರೆ ಆ ವ್ಯವಹಾರ ನಾವು ಕಲಿಬೋದು, ಅವರು ನೋಡಿ ನಾವು ಕಲಿಬೋದು, ಮತ್ತು ಶಿಕ್ಷಣ ಪಡಿಬೋದು. ಆಮೇಲೆ ನನ್ನ ಅಭಿಪ್ರಾಯ ಏನಂತಂದರೆ, ಯಾರಿಗೆ ಅವ್ರಿಗೆ ಸ್ವಂತ ಅಭಿಪ್ರಾಯ ಪಟ್ಟು ನಾನು ಇಲ್ಲಿ ಬಂದು ನಾನು ಉಳಿದು ಇಲ್ಲಿ ಬದುಕ್ತೀನಿ ಮತ್ತು ನಾನು ಶಿಕ್ಷಣ ಪಡಿತೀನಿ, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತೀನಿ ಅನ್ನೋರು ಇದ್ದರೆ ಆಯ್ದ ಕುಟುಂಬನ ನಾವು ಆಯ್ಕೆ ಮಾಡಿ ಅವ್ರನ್ನ ತರ್ಬೋದು. ಇನ್ನೂ ಆಸಕ್ತಿ ಇಲ್ದಿದ್ದವ್ರನ್ನ ಯಾಕಂದರೆ ಅವರು ಜಮೀನು ಮಾಡಿಕೊಂಡು ಅವರು ಅಲ್ಲೇ ಇರ್ಬೋದು. ಯಾರಿಗೆಲ್ಲ ಆಸಕ್ತಿ ಇದೆ, ಯಾರಿಗೆಲ್ಲ ಶಿಕ್ಷಣ ಬೇಕು, ಯಾರೆಲ್ಲ ಈಗ ತಾವು ಹೇಳಿದ್ರಿ ಗೋರ್ಮೆಂಟು ಇದರಲ್ಲಿ ಯಾರೆಲ್ಲ ಕೆಲಸದಲ್ಲಿದ್ದಾರೆ, ಹಂಗಾಗಿ ನೌಕರರು ಯಾರಿದ್ದಾರೆ, ಆ ಥರದವ್ರನ್ನ ಆಯ್ಕೆ ಮಾಡಿ ಅವ್ರ ಮಕ್ಕಳಿಗೆ ಒಂದು ಥರದ ಶಿಕ್ಷಣ ಕೊಟ್ಟರೆ ಆಮೇಲೆ ಅದು ಹಂತವಾಗಿ ಶಿಕ್ಷಣ ಪಡೀತಾ ಎಲ್ಲ ಥರದಲ್ಲಿ ರಾಜಕೀಯ ಎಲ್ಲ ವಿಚಾರದಲ್ಲಿ ನಾವು ಕಲಿತಾ ನಾವು ಕೂಡ ಅಲ್ಲಿ ಏನಿದೆ ನಮ್ಮ ಸರ್ಕಾರದಲ್ಲಿ ನಮ್ಮ ಪಾಲೇನಿದೆ ಆ ಪಾಲು ಕೇಳಲಿಕ್ಕೆ ನಾವು ತಯಾರಾಗ್ಬೋದು ಅಂತ. ಈಗ ನಗರದವರು ನಿಮ್ಮೊಟ್ಟಿಗೆ ಎದ್ದೋಗ್ಲಿಕ್ಕೆ ಅಂಥೇಳಿ ಕಾಡಲ್ಲಿ ಬಂದು ಇರಕ್ಕೆ ಬರ್ತಾರೆ. ಒಂದು ವಾರದ ಕೊನೆಯ ವಾರದ 2 ದಿನ 3 ದಿನ 4 ದಿನ ಇರಕ್ಕೆ ಬರ್ತಾರೆ. ಸೊ ಹಿಂದೊಂದು ಸರಿ ನಾವು ನಗರದ ಸವಾಸದಲ್ಲಿ ನಮ್ಮ ಮಕ್ಕಳನ್ನ ಕಳಿಸಿದ್ವಿ, ಅಲ್ಲಿ ಒಂದು ವಾರ ಇದ್ದು ಬನ್ನಿ ಅಂತ. ಅವ್ರನ್ನ ನಿಮ್ಮ ಜೊತೆ ಇರಿ ಅಂತ ಅಂದರೆ ಒಲ್ಲೆ ಅಂದ್ಬಿಟ್ರು ಅವರು, ನಿಮಗೆ ಕಳಿಸಿ ಇಲ್ಲಿ ಹಾಡಿ ಕಳಿಸಿ ಅಂದರೆ. ಸೊ ಅವ್ರಿಗೆ ಹೆದರಿಕಿದೆ, ನಮ್ಮ ಮಕ್ಕಳು ನಾಡಿನ ಮಕ್ಕಳು ನಗರದ ಮಕ್ಕಳು ಹಾಡಿಗೆ ಹೋದರೆ ಏನು ಹೆಚ್ಚು ಕಡಿಮೆ ಆಗ್ಬಿಡ್ತಾರೆ ಅನ್ನೋ ಭಯ. ಆದರೆ ನೀವು ಧೈರ್ಯದಲ್ಲಿ ಹೋಗಿ ಬಂದ್ರಿ. ಪ್ರಶ್ನೆ ಇಲ್ಲಿ ಅಂತಂದರೆ, ಈಗ ಕಾಡು ನಾಡು ನಗರ, ಕಾಡು ನಾಡು ನಗರ, ಕಾಡಿಲ್ಲದೆ ನಾಡಿಲ್ಲ, ನಾಡಿಲ್ಲದೆ ನಗರ ಇಲ್ಲ. ಸೊ ನಗರ ಇದ್ದರೆ ಇವೆರಡಕ್ಕೂ ಹೊಸ ಹೊಸ ಬದಲಾವಣೆಗೆ ಅವಕಾಶ ಆಗುತ್ತೆ ಅನ್ನೋದು ಅಭಿಪ್ರಾಯ ಇದೆ. ಸೊ ಹಾಗಾಗಿ ಈಗ ವಿಧಾನಸೌಧ ಇರೋದಲ್ಲಿ ನಗರದಲ್ಲಿ, ನಮ್ಮೂರಲ್ಲಿ ಗ್ರಾಮ ಸಭೆ ಇದೆ, ಆದರೆ ಅದು ನೀವು ಹೇಳೋ ಗ್ರಾಮ ಸಭೆ ಗಟ್ಟಿಮುಟ್ಟಾಗಿದೆಯಾ? ಅರಣ್ಯ ಸಮಿತಿ ಗಟ್ಟಿಮುಟ್ಟಾಗಿದೆಯಾ? ಇಲ್ಲ. ಸೊ ಮೇಲೆಗಳ ಕುತ್ಕೊಳ್ಳೋದಲ್ಲಿ ವಿಧಾನಸೌಧದಲ್ಲಿ. ಹಾಗಾಗಿ ನಿಮಗೆ ವಿಧಾನಸೌಧ ಸಹವಾಸ ಬೇಡವಾ? ನಿಮಗೆ
ಬೇಕು ಹಾಗಾದರೆ ನೀವು ಹಿಂದೆ ಎಲ್ಲ ನಾವು ಬಟ್ಟೆನೇ ಹಾಕ್ತಿರಲ್ಲಪ್ಪ ಸರಿಯಾಗಿ, ಈಗೆಲ್ಲ ಅಚ್ಚುಕಟ್ಟೆ ನಾವು ಶೂಸ್ ಏನು ಈಗ ನೋಡಿ ನಿಮ್ಮ ಬೈಕೆಲ್ಲ ನೋಡಿರಿ ನಾನು, ಓ ಏನು ಎಲ್ಲರಿಗಿಂತ ಜಾಸ್ತಿ ನೀವು ಇದು ಆಯುಧ ಪೂಜೆ ಮಾಡಿಬಿಟ್ಟಿದ್ದೀರಿ. ಏನು ಬಣ್ಣದ ಬೈಕು, ಬಣ್ಣದ ಕಲರು, ಇವು ಅದಕ್ಕೆ ಬಣ್ಣ ವಿಭೂತಿ ಎಲ್ಲ ಹಚ್ಚಿಬಿಟ್ಟು ಏನು ವಿಜೃಂಭಿಸ್ತದೆ ಅವು. ನೀವು ಬಟ್ಟೆ ಹಾಕ್ಲಿಕ್ಕೂ ಇಷ್ಟಪಡ್ತೀರಿ, ಸಿನಿಮಾ ನೋಡೋಕ್ಕೂ ಇಷ್ಟಪಡ್ತೀರಿ, ಬೈಕ್ ಹತ್ತಕ್ಕೂ ಇಷ್ಟಪಡ್ತೀರಿ. ನಗರ ಬೇಡ ಅಂದ್ಬಿಟ್ರೆ ಇದು ನಿಮ್ಮ ಹಿಂಜರಿ ಯಾಕೆ ಅನ್ನೋದು ಪ್ರಶ್ನೆ. ಓಕೆ, ಇರಲಿ, ಇದನ್ನು ಮುಂದುವರ್ಸೋಣ ಚರ್ಚೆನ. ಇದರಿಗೆ ಕೊನೆ ಆಗೋದು ಬೇಡ, ಹಾಡಲ್ಲಿ ಇದನ್ನು ಚರ್ಚೆ ಮಾಡೋಣ. ಹಾಡಲ್ಲಿ ಚರ್ಚೆ ಮಾಡಿ ನಾವು ಮುಂದಕ್ಕೆ ಇದನ್ನು ಮುಂದುವರಿಸ್ತಾ ಹೋಗೋಣ. ನೀವು ಹೇಳೋಂಗೆ ಯಾರು ಆಸಕ್ತಿಯಿಂದ ಮುಂದೆ ಬರ್ತಾರೆ, ಯಾರು ಓದ್ಕೊಂಡು ತಯಾರಾಗಿದ್ದಾರೆ ನಗರದಲ್ಲಿ ಇರೋಕ್ಕೆ ಅಂತ, ಅಂಥವ್ರಿಗಾರು ಮೊದಲನೇ ತೆಂಡೆ ಒಂದು 100 ಕುಟುಂಬಕ್ಕೆ ಅವಕಾಶ ಮಾಡಿಕೊಡಿ. ಯಾಕಂದರೆ 40 ಹಾಡಿಗಳಲ್ಲಿ ಒಂದು 100 ಕುಟುಂಬ ಅಂತ ಅಂದರೆ ಒಂದು ಹಾಡಿಗೆ 3 ಜನ 2 ಜನ ಆಗಿ ಹೋಗ್ಬಿಡ್ತಾರೆ. ಆಮೇಲೆ ನಾನು ಬರ್ತೀನಿ ಜಾಗನೇ ಇರೋಕ್ಕಲ್ಲ. ಸೊ ಅದರಿಂದ ಮೊದಲು ಕಾಡೆ ಊರಿಗೆ ಹಾಡಿಗೆ ಊರಿಗೆ ಬರ್ತಿರಲಿಲ್ಲ, ಈಗ ಊರಿಗೆ ಬರೋಂಗಾಗಿದ್ದೀರಿ ಅಲ್ವಾ. ಹೊನಗೋಡಿ ಬರ್ಬೇಕಾದ್ರೆ ಭಾಳ ಕಷ್ಟ ಆಗೋದು. ಈಗ ಅಲ್ಲಿಗೂ ಬಂದಾಯಿತು, ಹುಣಸೂರಿಗೂ ಬಂದಾಯಿತು, ಬೆಂಗಳೂರಿಗೂ ಹೋಗಾಯಿತು ಅಲ್ವಾ. ಸೊ ಅದರಿಂದ ಆ ಒಂದು ಬೆಳವಣಿಗೆಯ ಭಾಗವಾಗಿ ನಾವು ಇದನ್ನು ನೋಡೋಣ ಮತ್ತು ಇದನ್ನು ಚರ್ಚೆ ಮುಂದುವರ್ಸೋಣ. ಯಾಕೆಂದರೆ ನೀವು ಹೇಳಿರೋ ಕನ್ಸರ್ನ್ ಇದೆಯಲ್ಲ, ಭಾವನೆಗಳು, ನಾವು ಕಾಡನ್ನು ಬಿಟ್ಟು ಊರು ಬಂದರೆ ನಮಗೆ ಬದುಕು ಹಾಳಾಗ್ಬೋದು ಅನ್ನೋದು, ಮತ್ತು ನಗರಕ್ಕೆ ಬಂದರೆ ಚೆಂಗಲ್ ಬೀಳ್ಬೋದು ಅನ್ನೋ ಭಾವನೆ ಇರ್ಬೋದು, ಅದಕ್ಕೆ ಕಷ್ಟ ಆಗ್ಬೋದು ಅಂತ ಭಾವನೆ ಇರ್ಬೋದು. ಈ ಎಲ್ಲ ಕಾರಣಕ್ಕೂ ನಾವು ಉತ್ತರ ಹುಡುಕಾಳ್ತಾ ಹೋಗೋಣ, ಚರ್ಚೆ ಮಾಡ್ತಾ ಹೋಗೋಣ. ಹೇಳೋಂಗೆ ಈಗ ಸರ್ಕಾರಕ್ಕೆ ನಾವು ಒಂದು ಮನವಿ ಕೊಡಬೇಕಾ ಬೇಡವಾಗಾರೆ? ಈಗ ಸರ್ಕಾರಕ್ಕೆ ಮನವಿ ಕೊಡಬೇಕು. ಅದರಲ್ಲಿ ಆಸಕ್ತರನ್ನ ತಂದು ಇಲ್ಲಿ ಕೂತು ಅವ್ರಿಗೆ ಬದುಕು ಕಟ್ಕೊಳ್ಳೋಕ್ಕೆ ಸಹಾಯ ಮಾಡಬೇಕು, ತುಂಬ ಕೂರಿಸೋದಲ್ಲ. ಈಗ ಹೆಣ್ಮಗಳು ಮದುವೆ ಮಾಡಿ ಕಳಿಸ್ಬೇಕಾದ್ರು ಸುಮ್ಮನೆ ಮದುವೆ ಮಾಡ್ತಾರಾ? ಒಳ್ಳೇದು ಕೆಟ್ಟದೆಲ್ಲ ನೋಡಿ ಅವಳಿಗೊಂದು ವರ್ಷ ಅನುಕೂಲ ಆಗೋ ಹಂಗೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟು ಆಮೇಲೆ ಗಂಡ ಮನೆ ಕಳಿಸ್ತಾರೆ. ಹಾಗೆ ಇದು ಗಂಡನ ಮನೆ ಅಲ್ಲ, ನನ್ನ ದೇಶದ ಇನ್ನೊಂದು ಭಾಗ ಅಲ್ವಾ. ನಮ್ಮ ಕೊಡುಗೆ ಹಾಡಿ, ಬಿಲ್ಲನಹೊಸಳ್ಳಿ ಹಾಡಿ, ಏಳಕುಪ್ಪೆ ಹಾಡಿಗಳು ಮಾತ್ರ ನಮ್ಮ ಹಾಡಿಗಳು ನಮ್ಮ ದೇಶ ಅಂತಲ್ಲ. ನಮ್ಮ ಹುಣಸೂರು ನಮ್ಮ ದೇಶನೇ, ಬೆಂಗಳೂರು ನಮ್ಮ ದೇಶನೇ, ಡೆಲ್ಲಿನೂ ನಮ್ಮ ದೇಶನೇ. ನಾವು ಭಾರತೀಯರು. ಸೊ ಮೂಲ ಭಾರತೀಯರು, ಆದಿವಾಸಿಗಳಿಂದಲೂ ಮೂಲ ಭಾರತೀಯರು. ಹಾಗಾಗಿ ನಾವು ಮುಂದುವರ್ಸೋಣ ಚರ್ಚೆನ. ನೀವು ಹಾಡಿಗಳಲ್ಲಿ ಕೂಡ ಚರ್ಚೆ ಮಾಡಿ. ಇಷ್ಟು ತಾವೆಲ್ಲರೂ ಭಾಗವಹಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಸಾರ್ವಜನಿಕ ಅಭಿಪ್ರಾಯ ಹೇಗೆ ಬರುತ್ತೆ ಅಂತ ತಿಳ್ಕೊಂಡು ಮುಂದುವರ್ಸೋಣ ಅಂಥೇಳಿ ಈಗ ಮುಕ್ತಾಯ ಮಾಡೋಣ. ಧನ್ಯವಾದಗಳು. ನಮಸ್ಕಾರ.